ನಮಸ್ಕಾರ ಬಂದವರು ಎಲ್ಲ ಕಡೆಗೆ ಮಾಡಿಬಿಡ್ತಾರೆ. ಅಗ್ರೆ ಪೃಷ್ಠೆ ತಥಾ ಪಾರ್ಶ್ವೇ ಸಮೀಪೆ ಗರ್ಭಮಂದಿರೆ ಜಪ ಹೋಮ ನಮಸ್ಕಾರಂ ನ ಕುರ್ಯಾತ್ ದೇವತಾಲಯೇ. ಕಷ್ಟ ಹೇಳ್ತು ಆಗಮ. ಅಗ್ರದಲ್ಲಿ ಹೀಗೆ ಮಾಡಿ ಕೈ ಮುಗಿಬಾರ್ದು, ಪೃಷ್ಠ ಹಿಂದೆ ಹೋಗಿ ಕೈ ಮುಗಿಬಾರ್ದು, ವಾಮೆ ಎಡಭಾಗದಲ್ಲಿ ನಮಸ್ಕಾರ ಮಾಡಬಾರ್ದು, ಬಲಭಾಗದಲ್ಲಿ ಉದ್ದಂಡಕ್ಕೆ ಅಡ್ಡ ಬೀಳಬೇಕು. ದಂಡಬದ್ಧೋಮವು ಸ್ಪಷ್ಟ ಹೇಳಿದರು. ಇದು ನಮಸ್ಕಾರದ ಲಕ್ಷಣ. ದೇವರ ಬಲಭಾಗದಲ್ಲಿ ಅಡ್ಡ ಬೀಳಬೇಕು, ಇದು ನಮಸ್ಕಾರ. ಮತ್ತೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು? ಪ್ರದಕ್ಷಿಣ ಅಂತಂದರೆ ವಿಷ್ಣುವಿಗೆ 4, ಈಶ್ವರನಿಗೆ ಏಕಂ ದೇವ್ಯ. ಹೌದು, ಅದು ನಂದಿಯವರಿಗೆ ಅರ್ಧ ಪ್ರದಕ್ಷಿಣ ಆಗುತ್ತೆ. ಅದು ನಂದಿಶಂಕರಯೋರ್ ಮಧ್ಯೆ ನಗಚ್ಛೆಯೋರ್ ಕದಾಚನ. ಅಲ್ಲಿ ಪ್ರದಕ್ಷಿಣ ಮಾಡಿಬಿಟ್ಟೆ ಇದಾಗ್ತದೆ. ಹಾಗಾಗಿ ಅರ್ಧ ಶಂಕರವೇ ಒಂದು ಅಂತ ಈಶ್ವರ ದೇವಸ್ಥಾನ. ಹೌದು, ಇವನಿಗೆ 4 ಅಂತ. ದೇವಿಯಲ್ಲಿ 1, ಹೌದು, ರವಿಯಲ್ಲಿ 7, ಹೌದು 7. ಅವರವರ ಸಂಖ್ಯಾ ಪ್ರಕಾರ ಕಿರಣಕ್ಕೆ ಸಂಬಂಧಪಟ್ಟು ಸಪ್ತಾಶ್ವರತೆ ನಮ್ಮ ಹಿರಣ್ಯವರ್ಣಂ ಚತುರ್ಭುಜಂ ಅಂತ ಇದ್ದಿದ್ದರಿಂದ ಆ ಕಿರಣ, ಅವರ ಕಿರಣಗಳು ಏನು ಬೀಳುತ್ತದೆ ಭಕ್ತರ ಮೇಲೆ, ಅಲ್ಲಿ ಭೂಮಂಡಲ ಮೇಲೆ ಅದರ ಸಂಖ್ಯೆಯನ್ನು ಇಟ್ಟಿದ್ದಾರೆ. ಆದ್ದರಿಂದ ರವಿಯ ದೇವಸ್ಥಾನದಲ್ಲಿ, ಸೂರ್ಯನ ದೇವಸ್ಥಾನದಲ್ಲಿ 7 ಪ್ರದಕ್ಷಿಣೆ ಮಾಡಬೇಕು. ಹೌದು, ಅಷ್ಟು ಮಾಡಬೇಕು. ಗಣಪತಿ 3 ಹೇಳಿದ್ದು ಯಾಕೆ? 4 ಹೇಳಿದರು. ಗಣಪತಿ ಚತುರ್ಥಿ ಪ್ರಿಯ 3 ಹೇಳಿದ್ದಾರೆ. ಅದು ಸತ್ವರಜಸ್ತಮೋ ಗುಣಗಳ ಒಂದು ಪ್ರತೀಕವಾಗಿರಬಹುದು. ಆದರೆ ವಸ್ತುಸ್ಥಿತಿ ಈಗ ಸತ್ಯನಾರಾಯಣ ಕಥೆ ಹಾಗೆ 5 ದ್ರವ್ಯವನ್ನು ಹಾಕುವುದಿಲ್ಲ. ಅಲ್ಲಿ ಬಾಳೆಹಣ್ಣು 4 ಹಾಕ್ತಾರೆ ಅವನು, ಯಾವುದಕ್ಕೆ? ಅವನು ಪ್ರಸಾದ ಸತ್ಯ ಗಣಪತಿಗೆ. ಹಾಗಾಗಿ ಚತುರ್ಥಿ ಪ್ರಿಯ ಹೀಗೆಲ್ಲ ಹೇಳಿದರು ಅದನ್ನು. ಆಮೇಲೆ ಪ್ರಸಾದ ಬಾವಿ ದೇವಸ್ಥಾನದಲ್ಲಿ ಎಲ್ಲರೂ ಇರಬಾರ್ದು. ಅದನ್ನಾಗಲೇ ಅಲ್ಲಿ ಹೇಳಿದ್ದೇನೆ ವಾಸ್ತುವಿನ ಪ್ರಕರಣದಲ್ಲಿ. ಅದೇ ದಿಕ್ಕಿನಲ್ಲಿ ದೇವಸ್ಥಾನದಲ್ಲೂ ಈಶಾನ್ಯ ಮೂಲೆಯಲ್ಲಿ ಇರಬೇಕು ಬಾವಿ. ತೋರಣ. ಆಮೇಲೆ ಬಲಿಶಿಲ, ಅದಕ್ಕೇನಾದ್ರು ವ್ಯತ್ಯಾಸ ಆಗಬಾರ್ದು, ಅದಕ್ಕೆಲ್ಲ ಪ್ರಮಾಣ ಇದೆ. ಅದೇ ಪ್ರಮಾಣದಲ್ಲಿ ಮುಂದೆ ಬಲಿಶಿಲ. ಇದಿಷ್ಟು ಆಗದೆ ಹೋದರೆ ಏನು? ಇದು ಪ್ರಶ್ನೆ ನಿಮ್ಮದು, ನೀವು ಮೊದಲೇ ಇಟ್ಟಿದ್ದೀರಿ. ಅದು ಮಾಡದೇ ಇದ್ದರೆ ಧರ್ಮಾಧರ್ಮ ಪತವು ವಿಲಗ್ನ ಭವನೆ ಜೀವೇ ಚ ದುಸ್ಥಾನಗೆ ವಕ್ತವ್ಯೋ ಭಜನಾದಿ ಕರ್ಮ ನಿಯಮ ತ್ಯಾಗೋಥವಾ ಅಶ್ರದ್ಧಯ ದೇವತ್ಯಾಪಿ ಚ ಕೋಪಿತಃ ಪ್ರತಿದಿನಂ ರಾಜಾರಿಚೋರಾನಲಾತೋ ಭೀತಿ ರೋಗಸುತಕ್ಷಯೋ ಗ್ರಹಪಶವೋ ಮೂಕೋಂಧ ಮೂಢೋ ಜಡ. ಇಲ್ಲಿ ವೈಭೂಷಿಯರು ನೋಡಿ, ದೇವಸ್ಥಾನ ಈ ರೀತಿಯಾಗಿ ಇಲ್ಲದೆ ಹೋದರೆ ಏನೇನಾಗುತ್ತದೆ ಹೇಳೋದನ್ನು ಹೇಳಿದರು. ಧರ್ಮಾಧರ್ಮ ಪತೋ ವಿಲಗ್ನ ಭವನೆ, ಅದಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಕಂಡು ಬರುತ್ತದೆ. ಇದು ಏನಾಗಿದೆ ಅಂತ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಆಗ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರದಲ್ಲಿ ಅಲ್ಲಿ ಆ ಶಾಸ್ತ್ರದಲ್ಲಿ ಕಂಡಾಗ ಯಾವುದರಲ್ಲಿ ದೋಷ? ರಕ್ತಸ್ಪರ್ಶಂ ಶವಸ್ಪರ್ಶಂ ಸ್ಪರ್ಶಂ ಮೂತ್ರಪುರೀಶಯೋ ರಜಸ್ವರಾಯಾಂ ಸಂಸ್ಪರ್ಶಂ ದೇವ್ಯಾಗಾರೇ ವಿಶೇಷತಃ ಎಂದು ಹೇಳಿದರು. ರಕ್ತಸ್ಪರ್ಶ ಆಗಬಾರ್ದು, ಮೂತ್ರಸ್ಪರ್ಶ ಆಗಬಾರ್ದು, ರಜಸ್ಪರ್ಶ ಆಗಬಾರ್ದು. ಇದೆಲ್ಲ ಮನೆಯಲ್ಲಿ ಆಗ್ತದೆ. ಹಾಗಾಗಿ ದೇವಸ್ಥಾನದ ಮನೆಯಲ್ಲಿ ಹೇಳಲಿಲ್ಲ ಅದನ್ನು. ಈಗ ಈ ವಿಷಯ ಬಂದದ್ರಿಂದ ಮತ್ತೊಂದು ವಿಷಯ, ಈಗ ಈ ಕಾಲದಲ್ಲಿ ಎಷ್ಟೋ ಜನ ರಜಸ್ವಲಯರೆಲ್ಲ ಆ ಕಾಲದಲ್ಲೂ ಮನೆಯಲ್ಲೇ ಒಳಗೆ ಇದ್ದುಕೊಂಡು ಎಲ್ಲ ಕರ್ಮಗಳನ್ನೆಲ್ಲ ಮಾಡ್ತಾರೆ. ಅದು ಕಾಲಕ್ಕೆ ಯೋಗ್ಯವೋ ಅಯೋಗ್ಯವೋ ಬೇರೆ ವಿಷಯ, ಅದು ಶಾಸ್ತ್ರಕ್ಕೆ ಪಥ್ಯವೋ ಅಪಥ್ಯವೋ ಆ ವಿಷಯ. ರಜಸ್ವಲ ಅದ್ರ ಬಗ್ಗೆ ಒಂದು ಮಾತಾಡ್ತಾರೆ, ನಾವು ಹೇಳಬಾರದು. ಅವರಿಗೆ ಇಲ್ಲಿಲ್ಲ, ಕೆಲವು ಜನರಿಗೆ ತಿಳ್ಕೊಳ್ಳೋದಿಲ್ಲ. ರಜಸ್ವಲಯರ ಒಳಗೆ ಇದ್ದರೆ ಅದು ಏನು ಆಗ್ತದೆ ಅಂತ ಕೇಳಿದರೆ, ಸಂಸಾರ ಸಾಗರ ದುಃಖಂ ಇದಮೇವ ಹಿ ಕಾರಣಂ. ಸಂಸಾರ ಹೇಳುವಂತಹ ಸಾಗರದಲ್ಲಿ ದುಃಖಕ್ಕೆ ಮೂಲ ಕಾರಣವೇ ಸಂಪರ್ಕಜಂ ದೋಷಂ ಮಹಾದವ ದೋಷ ಕಲೇವರಂ. ಸಂಪರ್ಕಜಂ ದೋಷಂ ಮಹಾದೋಷ ಕಲೇವರಂ. ಸಂಸಾರ ಸಾಗರ ದುಃಖಂ ಇದಮೇವ ಹಿ ಕಾರಣ ಅಂತ ಹೇಳ್ತದೆ. ನಾವು ಏನು ಹೇಳೋದು? ಆ ಸಮಯದಲ್ಲಿ ಮನೆಯಿಂದ ಹೊರಗೆ ಇರಬೇಕು. ಅದಕ್ಕೆ 4 ಕಾರಣಗಳಿದೆ. ಒಂದು, ಸ್ಪರ್ಶ ಆಗಬಾರ್ದು. ಇನ್ನೊಂದು, ಇತರರಿಗೆ ಅವ್ರ ಸ್ಪರ್ಶ ಆಗಬಾರ್ದು. ಹೌದು. ಇನ್ನೊಂದು, ಆಗ ಸಂಭೋಗಾದಿ ಕರ್ಮಗಳು ನಡೆದರೆ ಅಲ್ಲಿ ರೋಗಗಳು, ಕ್ಷಯರೋಗಾದಿಗಳಂಥವ್ರು ಹುಟ್ಟುತ್ತಾರೆ ಅಂತ. ವಿಭಾವರಿ ಷೋಡಶ ಭಾವಿನೀನಾಂ ಋತೋದ್ಗಮಾದ್ಯ ಋತು ಕಾಲಮಾಹು ಆದ್ಯಾಶ್ಚತುಸ್ರೋ ನಿಷೇಕ ಅಯೋಗ್ಯಾ ಅಂತ ಹೇಳಿಬಿಟ್ರು.
4 ದಿವಸ ಗರ್ಭಾಧಾನಕ್ಕೆ ಯಾವ ಕಾಲ ಅಂತ ಹೌದು, ಹೇಳ್ದ. ಅದೇ ಅದನ್ನೆಲ್ಲ ವಿಷಯಗಳನ್ನು ಹೇಳಿ ಸುಖಕ್ಕೋಸ್ಕರವಾಗಿ ಇದ್ದದ್ದು ಶಾಸ್ತ್ರ. ಇವರ ಶಾಸ್ತ್ರ ಅಂದರೆ ಹೇಳಲಿಕ್ಕೆ ಮಾಡಿದ್ದದು ಯಾರಿಗೋ ತಿಳ್ಕೊಂಡು ಅಷ್ಟಗತಿಯಾಗಿದೆ. ಆದ್ರಿಂದ ದೇವಸ್ಥಾನಗಳಲ್ಲಿ ಇಷ್ಟು ವಿಷಯಗಳಿಲ್ಲದೆ ಹೋದ್ರೆ ಧರ್ಮಗಳ ವ್ಯವಸ್ಥೆ ಬದಲಾಗಿ ಹೋಗ್ತದೆ. ಅಷ್ಟಾಗಬೇಕು. ಆಮೇಲೆ ಧರ್ಮಗಳು ಧರ್ಮ ವಿರುದ್ಧವಾಗಿ ಯಾವುದೇ ಕರ್ಮವನ್ನು ಮಾಡಬಾರ್ದು. ಅದಕ್ಕೊಂದು ಧರ್ಮ ಇದು ಅಂತ ಹೇಳಿದ್ದಾರೆ. ಅವರಿಗೆ ಗೊತ್ತು, ಅದು ನಮಗೆ ಕಾಣೋದಿಲ್ಲ. ನಮಗೆ ಈಗ ಇಲ್ಲಿಂದ ಅಲ್ಲಿವರೆಗೆ ಕಾಣ್ತದೆ, ಅದಕ್ಕೆ ಮುಂದೆ ಕಾಣೋದಿಲ್ಲ. ಆದರೆ ಅವರಿಗೆ ಚರ್ಮಚಕ್ಷುಸ್ಸಲ್ಲ, ಜ್ಞಾನ ಚಕ್ಷುಸ್ಸಿದೆ. ಅದು ಆ ಗೋಡೆಯ ಆಚೆಗೂ ಅವ್ರಿಗೆ ಕಾಣ್ತದೆ ಹೇಳೋ ಕಲ್ಪನೆ ನಾವು ತಲುಪಬೇಕು. ಅದು ತರದೇ ಹೋದರೆ ಈ ಬ್ರಹ್ಮಾಂಡದಲ್ಲಿ ಇಷ್ಟು ಶಾಸ್ತ್ರ ಈ ರೀತಿಯ ಆರೋಗ್ಯಕ್ಕೆ ಕಾರಣ, ಅದನ್ನು ಮಾಡಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೈದ್ಯಶಾಸ್ತ್ರ ಸ್ಪಷ್ಟ ತೋರಿಸ್ತದೆ ನಮಗೆ, ಆಪ್ರೇಷನ್ ವಗೇರೆ ಮತ್ತೊಂದು ಮಗನ ಎಲ್ಲ ತೋರಿಸ್ತದೆ. ಈಗ ಆ ಕಾಲದಲ್ಲಿ ಎಲ್ಲ ಆಪ್ರೇಷನ್ ಇರ್ತಿದ್ದಾರೆ, ಈ ಕಾಲದಲ್ಲೆಲ್ಲ ಬಂದಿದೆ ಅಂತ ಕೆಲವರು ಹೇಳ್ತಾರೆ. ನೀವು ಪ್ರಾಚೀನ ಗ್ರಂಥ ನೋಡ್ರಪ್ಪ, ವರಾಹಮಿಹಿರ ಗ್ರಂಥ ನೋಡಿ, ಅವ್ರು ಏನು ಹೇಳ್ತಾರೆ ಅಂದರೆ, ಉದಯಾಸ್ತಗಯೋ ಕುಜಾರ್ಕಯೋ ನಿಧನಂ ಶಸ್ತ್ರಕೃತಂ ವದೇತ್ತದಾ. ಇದು ಯಾರು ಹೇಳಿದ್ದು? ಆಚಾರ್ಯರು ಹೇಳಿದ್ದು, ಪ್ರಾಚೀನರೇ ಹೇಳಿದ್ದು, ಆಗಲೇ ಹೇಳಿದ್ದು. ಈಗ ಅಲ್ಲಿ ವೈಜ್ಞಾನಿಕಾಶ್ಚ ಕಪಿಲಃ ಕಣಾದಃ ಸುಶ್ರುತಸ್ತಥಾ ಚರಕೋ ಭಾಸ್ಕರಾಚಾರ್ಯ ವರಾಹಮಿಹಿರಸ್ಸದಿ, ಇವೆಲ್ಲ ವಿಜ್ಞಾನಿಗಳು ಅಂತೂ ಕರೀಲಿಕ್ಕೆ ಅಡ್ಡಿಯಿಲ್ಲ. ಧನ್ವಂತರಿ ಕ್ಷಪಣಕ ಮರಸಿಂಹ ಶಂಕು ವೇತಾಲ ಭಟ್ಟ ಘಟಕಾರ್ಪರ ಕಾಳಿದಾಸ ಖ್ಯಾತೋ ವರಾಹಮಿಹಿರೋ ನೃಪತೆ ಸಭಾಯಾಂ ರತ್ನಾಮೇ ನಿಮೈವರದು ಚರ್ನವ ವಿಕ್ರಮಸ್ಯ ಅಂತ ವಿಕ್ರಮಾರ್ಕೃತರ ಸಭೆಯಲ್ಲಿ ರತ್ನಪ್ರಯಾರ ಆಗಿ ಇದ್ದಿದ್ದರು. ಅವರಿಗೆ ಅದಷ್ಟು ಗೊತ್ತದು. ಅವರು ಅದನ್ನಷ್ಟು ವಿಷಯಗಳನ್ನು ಸ್ಪಷ್ಟವಾಗಿ ಜ್ಞಾನಚಕ್ಷಸ್ಸಿನಿಂದ ಹೇಳಿದ್ದಾರೆ. ನಮಗೆ ಬರೇ ಚರ್ಮಚಕ್ಷಸ್ಸು ನಮಗೆ ಕಾಣುವುದಿಲ್ಲ ಅಂತ ಅವರಿಗೆ ಕಾಣೋದಿಲ್ಲಲ್ಲ. ಈಗಲೇ ಈ ಚರ್ಮಚಕ್ಷಸ್ಸಿನ ದೃಷ್ಟಿ ಹೇಳುವ, ಒಬ್ಬನಿಗೆ ಅಲ್ಲಿವರೆಗೆ ಕಾಣ್ತದೆ, ಮತ್ತೊಬ್ಬನ ಕಣ್ಣಿಗೆ ಇನ್ನೂ ಸ್ವಲ್ಪ ದೂರ ಕಾಣ್ತದೆ, ಇನ್ನೊಬ್ಬನಿಗೆ ಅಲ್ಲೂ ಕಾಣುತ್ತದೆ. ಅಂದಾಗ ಅದರ ಮಿತಿ ಇಂತಿಷ್ಟು ಅಂತ ಹೇಳಲಿಕ್ಕೆ ಶಕ್ಯ ಇಲ್ಲ. ಅವರಿಗೆ ಜಗತ್ತೇ ಕಂಡತು. ಹೀಗಾಗಿದೆ. ಹಾಗಾಗಿ ಪರಮಾತ್ಮನ ಪೂಜೆ, ಪ್ರತಿನಿತ್ಯ ದೈವ ಪೂಜೆ ಹೇಳಿದ್ದದೇ ಕಾರಣ. ಮಾಡಲೇಬೇಕಾದ್ದು. 10 ನಿಮಿಷ ಆದರೂ ದೇವರ ಮುಂದೆ ಹೋಗಿ ಕೂತು ಪೂಜೆಯನ್ನು ಮಾಡಿ ಆ ಶಕ್ತಿಯನ್ನು, ಅವನ ಸಾಕ್ಷಿಯಾಗಿ ನಾನು ಮುಂದೆ ನಡೀತೇನೆ ಇಷ್ಟು ಹೇಳಿ ನಮ್ಮ ಒಳಗಿರುವ ಪ್ರಾಣವನ್ನೇ ಅಲ್ಲಿ ಪ್ರಾಣ ಪ್ರತಿಷ್ಠಾ ಮಾಡಿ ಕೊನೆಗೆ ಅದು ಆತ್ಮಸಮರ್ಪಣಂ ಅಭೇದ ಪ್ರತಿಪತ್ತಿ ರೂಪಮಾತ್ಮಸಮರ್ಪಣಂ ಕುರ್ಯಾತ್. ನರಸಿಂಹ ಪೂಜೆಯಲ್ಲಿ ಕೊನೆಗೆ ಸ್ಪಷ್ಟ ಹೇಳ್ತದೆ, ಅಭೇದ ಪ್ರತಿಪತ್ತಿ ರೂಪ ಆತ್ಮಸಮರ್ಪಣಂ ಕುರ್ಯಾತ್. ಎಂಥ ವಾಕ್ಯಗಳು! ಇದೆಲ್ಲ ನಾವು ಮಾಡಲಿಕ್ಕೆ, ಬದುಕೋದು ಯಾಕೆ ಕೇಳಿದ್ರೆ ಅವನ ರೂಪವನ್ನು ನೋಡಲಿಕ್ಕಂತೆ. ಇವರು ಹಾಗೆಲ್ಲ ಸಿನಿಮಾ ನೋಡಲಿಕ್ಕೆ ಎದ್ದು ತಿಳ್ಕೊಂಡ್ರು. ಕೇಳೋದು ಯಾಕೆ, ಕಿವಿ ಕೊಟ್ಟಿದ್ದು ಯಾಕೆ ಕೇಳಿದ್ರೆ, ಮರಹರಿಂ ರೂಪಂ ಸದಾ ಪಶ್ಯತ ಶ್ರೋತ್ರೇ ಜಿಹ್ವ, ಬಾಯಲ್ಲಿ ಹೇಳಲ್ಪಟ್ಟಂಥದ್ದು ಯಾಕೆ ಕೇಳಿದ್ರೆ ಅವನ ಕಿವಿ ಕೆಟ್ಟಿದ್ದಾಕೆ ಕೇಳಿದ್ರೆ ಅವನ ನಾಮವನ್ನು ಚರಣವನ್ನು ಕೊಟ್ಟಿದ್ದಾಕೆ ಕೇಳಿದ್ರೆ ದೇವಸ್ಥಾನಕ್ಕೆ ಓಡಾಡಲಿಕ್ಕೆ, ಪ್ರದಕ್ಷಿಣೆ ಮಾಡಲಿಕ್ಕೆ. ಅದಲ್ಲದೆ ಹೋದರೆ ದೇವಸ್ಥಾನಕ್ಕೆ ವಾಹನದಲ್ಲಿ ಹೋದರೆ ಮೊದಲನೇ ತಪ್ಪು ಅಂತ ಹೇಳಿಬಿಟ್ರು. ವಾಹನದಲ್ಲಿ ಹೋಗಲಿಕ್ಕಿಲ್ಲ. ಈಗ ವಾಹನದಲ್ಲೇ ಬರ್ತಾರೆ, ಮುಂದೆ ಪಾದುಕ ಇಡ್ತಾರೆ, ಅದು ಮೊದಲನೇ ತಪ್ಪು. ವಾಹನದಲ್ಲಿ ಬಂದಿದ್ದು ಮೊದಲನೇ ತಪ್ಪು. 2ನೇ ಪಾದುಕ ತಪ್ಪು. 3ನೇ ಗಂಟೆ ಹೊಡೆಯದ್ದೇ ನಮಸ್ಕಾರ ಮಾಡಿದ ತಪ್ಪು. 4ನೇ ಮನುಷ್ಯ ಕಂಡಲ್ಲಿ ನಮಸ್ಕಾರ ಮಾಡಿದ ತಪ್ಪು. 5ನೇ ಸುತ್ತಿರಿಗೆ ತಪ್ಪು. ಹೀಗೆ ಇದೆಲ್ಲ ತಪ್ಪೇ ತಪ್ಪು. ಇವ ಒಳ್ಳೆ ಪುಣ್ಯಕ್ಕೆ ಕೇಳಿ ಹೋದರೆ ಇವು ಮಾಡೋದು ಪಾಪ. ಇದೆಲ್ಲ ಇದಕ್ಕೂ ಒಂದು ಗ್ರಂಥವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ನಮ್ಮ ಗುರುಗಳಿಂದ ಅಪ್ಪಣೆಯಾಗಿದೆ, ಈ ನಡೀತಾ ಇದೆ ಅದು ಪುಸ್ತಕ. ಸಾಧ್ಯ ಆದಷ್ಟು ನಮ್ಮ ಕೈಲಾದ ಪ್ರಯತ್ನ ಮಾಡೋದು. ಅದೇ ಪೂರ್ಣ ಅಂತಲ್ಲ, ವಿದ್ವಾಂಸರಿಗೆ ಅದನ್ನೊಂದು ಮಾರ್ಗದರ್ಶನ ಕೊಟ್ಟರೆ ಅವರು ಮುಂದೆ ಅದನ್ನು ಬೇಕಾದಷ್ಟು ಬೆಳೆಸ್ತಾರೆ. ಬೆಳೆಸ್ತಾರೆ.